ಆಯಿತು. ನಿನಗೆ ಬೇಕಾದ ಆಸನವನ್ನ ಇರಿಸಿದ್ದೇನೆ. ಅಕ್ರೂರ, ಇದೋ ನಿನ್ನ ಪಾದ ಪೂಜೆಯನ್ನ ಮಾಡುತ್ತಾ ಇದ್ದೇನೆ. ಯಾಕೆಂದರೆ ಸಂಬಂಧದಲ್ಲಿ ನೀನು ನನಗೆ ಅಜ್ಜನಾಗಬೇಕು. ನಿನ್ನನ್ನ ಸತ್ಕರಿಸುವುದು ನನ್ನ ಯೋಗ ಭಾಗ್ಯ ಅಂತ ತಿಳಿದಿದ್ದೇನೆ. ಮನೆಯ ಬಾಗಿಲಿಗೆ ಬಂದ ಅತಿಥಿ ನೀನು. ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ. ಅದರಲ್ಲಿಯೂ ನೀನೊಬ್ಬ ಸಾಮಾನ್ಯ ಪುಣ್ಯಾತ್ಮನಲ್ಲ. ಒಂದು ಕಾಲದಲ್ಲಿ ನಿನ್ನ ತಂದೆ ಶೂರ್ಪಣಿಖಾ ಎಂಬ ಬರಗಾಲ ಪೀಡಿತ ಪ್ರದೇಶಕ್ಕೆ ಕಾಲಿಟ್ಟಾಗ ಮಳೆ ಬಂತಂತೆ. ಅಂತಹ ಪುಣ್ಯಾತ್ಮನಿಗೆ ಮಗ ನೀನು. ಅಕ್ರೂರ, ಮಾರ್ಗದ ಆಯಾಸವನ್ನ ಪರಿಹರಿಸಿಕೊಳ್ಳಲು ಏನಾದರೂ ಬೇಕಾದರೆ ದಾಕ್ಷಿಣ್ಯ ಕೇಳಿ ಪಡೆಯಬೇಕು. ಅಕ್ರೂರ, ಮಧುರೆಯಿಂದ ಬಂದವನಲ್ಲವೇ? ಅಲ್ಲಿ ನಮ್ಮವರ ಅನೇಕ ಜನ ಇದ್ದಾರೆ. ಅವರ ಕ್ಷೇಮ ಸಮಾಚಾರ ಕೇಳಿ ಸಂತೋಷ ಪಡಬೇಕೆಂಬ ಆಸೆ ಕೇಳಿ ನಿಂತಿದೆ. ಹಾಗಾಗಿ ಅಜ್ಜಯ್ಯ, ನಿನ್ನಲ್ಲಿ ಒಂದು ಮಾತು. ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌ